ನೋಡ್ರಿ ಇದು ಎರಡು ಕಾಂಬೋ ರೀ ನಿಮ್ಗೆ ಪಿಂಪಲ್ಸ್ ಮತ್ತು ಡಾಕ್ಟರ್ ರೆಕಮೆಂಡೆಡ್ ಮಾಡೋದು ಪಿಂಪಲ್ಸ್ ಕಂಟ್ರೋಲ್ಗೆ ತುಂಬಾ ಯೂಸ್ಫುಲ್ ಅದ ನೋಡ್ರಿ. ಸೊ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೋಕಲ್ ಫಾರ್ಮಾಸಿಸ್ಟ್ ವಿಲಾಗ್. ನೋಡ್ರಿ ನಾನು ಮೊದಲ ಅಕ್ನಿಕೋಪ್ ಜೆಲ್ ಬಗ್ಗೆ ಮಾತಾಡ್ತೇನೆ ರೀ. ಅಕ್ನಿಕೋಪ್ ಜೆಲ್ ಒಂದು ಟಾಪಿಕಲ್ ಅಕ್ನಿ ಟ್ರೀಟ್ಮೆಂಟ್ ಅದ ರೀ. ನೋಡ್ರಿ ಇದರಲ್ಲಿ ಕ್ಲಿಂಡಾಮಿಸಿನ್, ಫಾಸ್ಫೇಟ್ ಮತ್ತು ನಿಕೋಟೋಮೈಡ್ ಜೆಲ್ ಇರ್ತದ ರೀ. ಇದು ಪಿಂಪಲ್ಸ್ ಮತ್ತು ಡಾಗಿಗೆ ಫೈಟ್ ಮಾಡ್ತದೆ. ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಮಾಡ್ತದ ರೀ. ಇದು ನ್ಯೂ ಪಿಂಪಲ್ಸ್ ಗೆ ಬರೋದು ಸ್ಟಾಪ್ ಮಾಡಿ ಓಲ್ಡ್ ಪೀಪಲ್ ಹೀಲ್ ಮಾಡ್ತದ ರೀ. ಮತ್ತು ಸೋಪ್ ಬಗ್ಗೆ ಹೇಳ್ಬೇಕಂದ್ರೆ ಸೋಪ್ ಒಂದು ಮೆಡಿಕೇಟೆಡ್ ಆಂಟಿ ಅಕ್ನಿ ಸೋಪ್ ಅದ ರೀ. ಇದರಲ್ಲಿ ಸೆಲಿಸಿಲಿಕ್ ಆಸಿಡ್, ಸಲ್ಫರ್, ಜಿಂಕ್ ಅಥರ ಅಕ್ನಿ ಕಂಟ್ರೋಲ್ ಇಂಗ್ರೀಡಿಯೆಂಟ್ ಇರ್ತದ ರೀ. ಇದು ನೋಡ್ರಿ ಸ್ಕಿನ್ ಡೀಪ್ ಕ್ಲೀನ್ ಮಾಡಿ ಆಯಿಲ್ ಮತ್ತು ಡರ್ಟ್ ರಿಮೂವ್ ಮಾಡ್ತದ ರೀ. ಪಿಂಪಲ್ಸ್ ಕಮ್ಮಿ ಮಾಡ್ತದ ರೀ. ಮತ್ತು ಇದು ಯಾರ್ಯಾರಿಗೆ ಯೂಸ್ ಆಗ್ತದ ಅಂದ್ರೆ ಪಿಂಪಲ್ಸ್ ರಿಪೀಟೆಡ್ ಆಗೋರವರಿಗೆ ಮತ್ತು ಆಯಿಲಿ ಸ್ಕಿನ್, ವೈಟ್ ಹೆಡ್, ಬ್ಲಾಕ್ ಹೆಡ್ ಮತ್ತು ಟೀನೇಜ್ ಅಕ್ನಿ ಮತ್ತು ನಿಮ್ಗೆ ಅಕ್ನಿ ಮಾರ್ಕ್ ರೆಡ್ಯೂಸ್ ಮಾಡ್ಬೇಕಂದ್ರೆ ಇದನ್ನು ಬೆಸ್ಟ್ ಅದ ನೋಡ್ರಿ. ಹೆಂಗ್ ಯೂಸ್ ಮಾಡ್ಬೇಕಂದ್ರೆ ಸೋಪ್ ಯಾವ ಟೈಮ್ ಯೂಸ್ ಮಾಡ್ಬೇಕ್ರಿ ಮತ್ತು ಜೆಲ್ ಪಿಂಪಲ್ಸ್ ಮೇಲೆ ಅಪ್ಲೈ ಮಾಡ್ಬೇಕ್ರಿ. ಸೊ ವಿಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ.